ಇವಳ ಹೆಲ್ತ್ ಹೇಗಿದೆ? ಮಗು ಹೇಗಿದೆ? ಎನಿ ಪ್ರಾಬ್ಲಮ್ ಡಾಕ್ಟರ್? ಒಂದು ಡಾಕ್ಟರ್ ಆಗಿ ನಾನು ನಿಮಗೆ ಸುಳ್ಳು ಹೇಳಬಾರ್ದು ಜಯ್. ಇರೋದನ್ನ ಇರೋ ಹಾಗೆ ಹೇಳಬೇಕು. ಎಸ್ ಡಾಕ್ಟರ್, ನನಗೂ ನಿಜನೇ ಬೇಕು. ಏನಿದ್ರು ಹೇಳಿ. ನಿಮ್ಮ ವೈಫ್ಗೆ ಚೆಕಪ್ ಮಾಡಾಯಿತು. ಅವ್ರ ಹೆಲ್ತ್ ಕಂಪ್ಲೀಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ಬೇಬಿ ವಿಷಯಕ್ಕೆ ಬಂದರೆ ಹೇಳಿ ಡಾಕ್ಟರ್, ಬೇಬಿ ಹೇಗಿದೆ? ಅದು ಅದು ಅದೇನಂದರೆ ಅದಿನ್ನೂ ಹೆಲ್ದಿ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಅವಳು ತಗೋಬೇಕಾದ ಕೇರಿಂಗ್ ಬಗ್ಗೆ ಹೇಳಿದ್ರಾ? ಎಲ್ಲ ವಿಷಯ ಹೇಳಿದ್ದೀನಿ. ಅವ್ರು ಕೇರ್ಫುಲ್ ಆಗಿರ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಹೇಳ್ತೆ ಬಿಡಿ. ನೀನೇನು ಹೇಳಿದೆ? ಅದೇ ಈ ಹಾಸ್ಪಿಟಲ್ ಬಗ್ಗೆ, ಇನ್ಕಮ್ ಬಗ್ಗೆ, ಪ್ರಾಣದ ಬೆಲೆ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈ ಡಾಕ್ಟರ್ ತುಂಬಾ ಒಳ್ಳೆಯವರು. ನಾನು ಹೇಳಿದ ಮಾತೆಲ್ಲ ಇವ್ರು ಕೇಳಿದ್ರು. ಮೊದಲು ನೀನು ನೋಡ್ಕೋ. ಹಾಸ್ಪಿಟಲ್ ವಿಷಯ ಅವ್ರು ನೋಡ್ಕೋತಾರೆ. ಅದೇ ಹೇಳ್ದೆ ರೀ, ನನ್ನ ವಿಷಯ ನಾನು ನೋಡ್ಕೋತೀನಿ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂದಿದ್ದೀನಿ ಅಲ್ವಾ ಡಾಕ್ಟರ್? ಇವಳು ದೊಡ್ಡ ಬಾಯಿ ಬಡ್ಕಿ ಡಾಕ್ಟರ್. ತುಂಬ ಮಾತಾಡಿ ನಿಮಗೆ ಕಷ್ಟ ಕೊಟ್ರೆ ಐ ಆಮ್ ಸಾರಿ. ಅಯ್ಯೋ, ನಾನೇನು ಅವ್ರಿಗೆ ಕಷ್ಟ ಕೊಡ್ಲಿಲ್ಲ ರೀ, ಹೆದರಿಸಿದ್ದಷ್ಟೇ. ಹೆದರ್ಸಿದ್ಯಾ? ಹೆದರ್ಸೋದಂದ್ರೆ ಪೇಷಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಸುಮ್ಮನೆ ಹೇಳ್ದೆ ರೀ. ನಿನಗೆ ನಿನ್ನ ನೋಡ್ಕೊಳ್ಳೋದಕ್ಕಾಗಲ್ಲ, ನೀನು ಬೇರೆಯವ್ರಿಗೆ ಬುದ್ಧಿ ಹೇಳ್ತೀಯಾ? ಓಕೆ ಡಾಕ್ಟರ್, ನಾವು ಹೊರಡ್ತೀವಿ. ಬಾ ಗಂಗಾ, ಬೇಗ ಮನೆಗೆ ಬನ್ನಿ ಅಂತ ಅಜ್ಜಿ ಕಾಲ್ ಮಾಡಿದ್ರು. ಹೌದಾ? ಯಾವಾಗ ನಾ ಮನೆಗೆ ಹೋಗ್ತೀನೋ ಅಂತ ನಾನು ಕಾಯ್ತಾ ಇದ್ದೀನಿ. ಬನ್ನಿ ಬನ್ನಿ ಹೋಗೋಣ. ಬಾ ಗಂಗಾ, ಬನ್ನಿ. ಬಾಯ್ ಡಾಕ್ಟರ್. ಥ್ಯಾಂಕ್ ಯು. ಬೇಗ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ. ಡಾಕ್ಟರ್ನು ಈ ಫೋಟೋನ ಇಮಿಡಿಯೇಟ್ ಆಗಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳಿಸ್ಬೇಕು. ಓಕೆ ಸರ್. ನೋಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಹೇಳಿ ಮೇಡಮ್. ನಿನ್ನೆ ರಾತ್ರಿ ನನ್ನ ಮಗಳು ಮನೆಯಿಂದ ಹೊರಟೋಗಿದ್ದಾಳೆ. ಏನಕ್ಕೆ? ಇವತ್ತು ಅವಳಿಗೆ ಮದುವೆ. ಆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಅವಳು ಮನೆಯಿಂದ ಹೊರಟೋಗಿದ್ದಾಳೆ. ಅವಳನ್ನ ನೀವೇ ಹುಡುಕೊಡ್ಬೇಕು. ನಿಮ್ಮ ರಿಲೇಟಿವ್ಸನ್ನಾಗಲಿ ನಿಮ್ಮ ಮಗಳ ಫ್ರೆಂಡ್ಸನ್ನಾಗಲಿ ಫೋನ್ ಮಾಡಿ ಅವಳು ಬಂದಿದ್ದಾಳ ಅಂತ ಕೇಳಿದ್ರ? ಎಲ್ಲ ಕಡೆನೂ ನಾನು ವಿಚಾರಿಸ್ದೆ, ಅವಳು ಎಲ್ಲಿಗೂ ಹೋಗಲಿಲ್ಲ.
ನಿಮ್ಮ ಮಗಳು ಫೋಟೋ ಏನಾದರೂ ಇದೆಯಾ? ಕಂಪ್ಲೇಂಟ್ನ ಬರ್ಕೊಡಿ. ಮಿಸ್ಸಿಂಗ್ ಕೇಸ್ ಅಂತ FIR ಫೈಲ್ ಮಾಡಿ ಎನ್ಕ್ವೈರಿ ಮಾಡ್ತೀವಿ. ಸರಿ. ಓಕೆ ಸರ್, ಫ್ಯಾಕ್ಸ್ ಕಳ್ಸಾಯ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಸ್ವಲ್ಪ ಬೇಗ ಹುಡುಕ್ತೀರಾ? ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಶೋರ್ ಮೇಡಮ್, ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾದರೆ ಇಮಿಡಿಯೇಟ್ ಆಗಿ ನಮ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಪ್ರಸಾದ್, ಸರ್. ಯಾವುದೋ ಫ್ಯಾಕ್ಸ್ ಬಂದಿದೆ ಅನ್ಸುತ್ತೆ, ನೋಡಿ. ಸರಿ ಸರ್. ಸರ್, ಆಲ್ರೆಡಿ ಹಲೋ, ಇನ್ ಮುಂದೆ ಇದು ನನ್ನ ಮನೆ, ನನ್ನ ಸಾಮ್ರಾಜ್ಯ. ಏನಾಯ್ತು ಮೇಡಮ್? ಏನೋ ಹೊಸ್ದಾಗಿ ಬಂದಾಗ ನೋಡ್ತಿದ್ದೀರಾ? ಏನೋ ನಾಣಿ ಅವ್ರೆ, ಮದುವೆ ಮಾಡಿ ನನ್ನ ತಂಗಿನ ಅತ್ತೆ ಮನೆ ಕಳ್ಸೋಣ ಅಂದ್ಕೊಂಡಿದ್ದೆ. ಆದರೆ ಅವಳ ಮದುವೆನೇ ಆಗದೆ ನಾನು ನನ್ನ ಅತ್ತೆ ಮನೆಗೆ ತಿರುಗಿ ಬಂದೆ. ಮೊದಲನೇ ಸಲ ಈ ಮನೆ ಸೊಸೆಯಾಗಿ ಮನೆ ಒಳಗೆ ಬರ್ತಿದೀಯಾ? ಅದೇ ಅಲ್ವಾ ನಿನ್ನ ಇನ್ನರ್ ಫೀಲಿಂಗು? ಹೌದು. ಆದ್ರೆ ಈ ಸೊಸೆಗೆ ಗ್ರ್ಯಾಂಡ್ ವೆಲ್ಕಮ್ ಎಲ್ಲಿ ಅಂಕಲ್? ಸ್ವಾಗತ ಸಂಭ್ರಮ ಎಲ್ಲಿ? ಅಮ್ಮ ಗಂಗಾ, ಗ್ರ್ಯಾಂಡ್ ವೆಲ್ಕಮ್ ಅಂದ್ರೆ ಗ್ರ್ಯಾಂಡ್ ಮದರ್ ಬರ್ತಿದಾರಲ್ಲ. ಅಮ್ಮ ಗಂಗಾ, ಗಂಗಾ, ನಿನ್ಗೇನು ಆಗಿಲ್ಲ ಅಲ್ವಾ? ನಿಂಗೆ ಕ್ಷೇಮವಾಗಿದ್ಯಾ ಅಲ್ವಾ? ನಿನ್ಗೆ ಯಾವ ತೊಂದರೆನೂ ಆಗಿಲ್ಲ ತಾನೆ? ಈ ಮುದ್ಕಿ ಯಾಕೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ? ಗಂಗಾ ಸತ್ತಿರೋ ವೈಬ್ರೇಷನ್ಸ್ ಇವ್ರ ತನಕ ಬಂದ್ಬಿಡ್ತಾ ಏನು? ಅಬ್ಬಾ, ಇವಳಿಗೇನು ಆಗಿಲ್ಲ ಅಜ್ಜಿ. ರೆಗ್ಯುಲರ್ ಚೆಕಪ್ಗೋಸ್ಕರ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ. ಗಂಗಾಗೆ ಏನು ಆಗ್ಬಾರ್ದು ಕಣೋ. ಗಂಗಾನ ನಾವು ಕಾಪಾಡ್ಕೋಬೇಕು. ಇನ್ನೇನ್ ಕಾಪಾಡ್ತೀರಿ? ಗಂಗಾ ಸತ್ತು ಸ್ವರ್ಗಕ್ಕೂ ನರಕಕ್ಕೂ ಹೋಗಾಯ್ತು. ಅಜ್ಜಿ, ನಾನು ಚೆನ್ನಾಗಿದ್ದೀನಿ, ಕ್ಷೇಮವಾಗೇ ಇದ್ದೀನಿ. ನೀವು ಹೆದರ್ಕೋಬೇಡಿ. ನೀನ್ ಚೆನ್ನಾಗಿರ್ಬೇಕು ಗಂಗಾ. 100 ಕಾಲ ಸುಖವಾಗಿ ಬಾಳ್ಬೇಕು. 100 ವರ್ಷ ಏನು ಅಜ್ಜಿ, 150 ವರ್ಷ ಇರ್ತೀನಿ. ಓಕೆನಾ? ಅಷ್ಟು ವರ್ಷ ಬದುಕಿ ಏನೇ ಮಾಡ್ತೀಯಾ? ಎಲೆ ಅಡಿಕೆ ಹಾಕೊಂಡು ಬಾಯಲ್ಲಿಟ್ಕೊಂಡು ಮೇಕೆ ತರ ತಿಂತೀಯಾ? ಅಂದ್ರೆ ಮೇಡಮ್ ಹೇಳಿದ್ದು ಅಜ್ಜಿ ಎಷ್ಟು ತಲೆಮಾರು ನೋಡಿದಾರೋ ನೀವು ಕೂಡ ಅಷ್ಟೇ ತಲೆಮಾರು ನೋಡ್ಲಿ ಅಂತ ಹೇಳಿದ್ದು. ಅದಕ್ಕಿಂತ ಅದೃಷ್ಟ ಇದೆಯಾ? ಬನ್ನಿ ಒಳಗಡೆ ಹೋಗೋಣ. ನಿಂತ್ಕೊಳ್ಳಿ. ಏನಮ್ಮ ನೀನ್ ಮಾಡಿರೋ ಕೆಲ್ಸ? ಎಂತ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ? ಅಂದ್ರೆ ಗಂಗನ ಸಾಯಿಸಿದ್ದು ಇವಳಿಗೆ ಗೊತ್ತಾಗ ಹೋಯ್ತಾ? ಏನ್ ಮಾಡಿದ್ಲು ಚಿಕ್ಕಮ್ಮ? ಏನ್ ಮಾಡಿದ್ಲು ಅಂತ ಅವಳನ್ನೇ ಕೇಳು. ಏನ್ ಮಾಡ್ದೆ ಗಂಗಾ? ನಾನೇನ್ ಮಾಡ್ದೆ? ನಿನ್ನೆ ಹೋಗಿ ನೀನ್ ಇಷ್ಟೊತ್ತವರೆಗೂ ಬಂದಿಲ್ಲ.
ಅಜ್ಜಿಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅವರು ಮನುಷ್ಯರಾಗೇ ಇರ್ಲಿಲ್ಲ. ಈಗ ನಿನ್ನ ನೋಡಿದ್ಮೇಲೆ ಅವ್ರ ಮನ್ಸಿಗೆ ಸಮಾಧಾನ ಬಂತು. ಅಯ್ಯೋ ಇದ ವಿಷಯ. ಇವ್ರಿಗೆ ಬಿಲ್ಡಪ್ ಹೆಚ್ಚು, ಮ್ಯಾಟ್ರ್ ಕಡಿಮೆ. ಇನ್ಯಾವತ್ತೂ ಹಾಗೆ ಮಾಡಲಾಗ್ತೆ. ನೀವು ಮನೆ ದಾಟಿ ಹೋಗು ಅಂದ್ರೂ ಸರಿ, ಬಾಗ್ಲು ಕೂಡ ದಾಟಲ್ಲ. ಪ್ರಾಮಿಸ್. ಮೊನ್ನೆ ನಿನ್ ಮನೆಯಿಂದ ಆಚೆ ಹೋಗುವಾಗ ದೀಪ ಆರೋಯ್ತಲ್ಲಮ್ಮ, ನೀವ್ ಮತ್ತೆ ಆ ವಿಷಯದ ಬಗ್ಗೆನೇ ಹೇಳ್ತಾ ಇರೋದು. ಓಹೋ, ಗಂಗನ ಪ್ರಾಣ ಹಾರ್ ಹೋಗುತ್ತೆ ಅಂತ ಮನೆ ದೀಪ ಮೊದಲೇ ಹೇಳಿತ್ತು ಅಂತಾಯ್ತು. ಪರವಾಗಿಲ್ಲ, ಶಕುನ ಚೆನ್ನಾಗಿ ಕೆಲಸ ಮಾಡ್ತಿದೆ. ದೀಪ ಆರ್ ಹೋಯ್ತು ಅಂದ್ರೆ ಒಂದು ಪ್ರಾಬ್ಲಮ್ ಮುಗೀತು ಅಂತ ಅರ್ಥ ಅಜ್ಜಿ. ಅದಕ್ಕೆ ನಾನ್ ಬಂದಿದ್ದು. ಅದೇ ಕ್ಷೇಮವಾಗಿ ತಿರುಗಿ ಬಂದಿದ್ದು. ನಡೀರಿ. ಒಂದ್ ನಿಮಿಷ ಇರಮ್ಮ, ದೃಷ್ಟಿ ತೆಗಿತೀನಿ. ನೀನು ಗರ್ಭಿಣಿ ಹುಡುಗಿ ಬೇರೆ, ಎಷ್ಟು ಜನರು ಕಣ್ ಬಿದ್ದಿದ್ಯೋ ಏನೋ. ಇರು. ಪ್ರತಿಯೊಂದಕ್ಕೂ ಇವಮ್ಮ ಒಬ್ಳು. ಆದಷ್ಟು ಬೇಗ ಈ ಪ್ರಾಬ್ಲಮ್ನ ಕಳ್ಕೋಬೇಕು. ನೋಡ್ದ್ಯಾ ಗಂಗಾ, ನಿನ್ನ ಕಂಡ್ರೆ ಎಷ್ಟು ಕೇರ್ ತಗೋತಾರೆ ಅಂತ. ಅದು ನನ್ನ ಅದೃಷ್ಟ ರೀ. ಇಷ್ಟು ದಿನ ಇದನ್ನ ಮಿಸ್ ಮಾಡ್ಕೊಂಡೆ. ಅಂದ್ರೆ ಇದಕ್ಕೂ ಮೊದಲು ನಿನ್ನ ಸರಿಯಾಗಿ ನೋಡ್ಕೋತಿರ್ಲಿಲ್ವಾ? ಅಂದ್ರೆ ಸರ್, ಮೇಡಮ್ ಪ್ರೆಗ್ನೆಂಟ್ ಆದ್ಮೇಲೆ ನಿಮ್ಗೆ ಕೇರಿಂಗ್ ಜಾಸ್ತಿ ಆಗಿದೆಯಲ್ಲ, ಅದನ್ನೇ ಮೇಡಮ್ ಹೇಳ್ತಾ ಇರೋದು. ಹೌದಾ? ಬೇಬಿ ಬಂದ್ಮೇಲೆ ಕೇರಿಂಗ್ ಕಡಿಮೆ ಮಾಡ್ತೀನಿ ನಾಣಿ. ಬೇಬಿ ಬರೋದೇ ಇಲ್ಲ ಜೈ, ಹೋಗುತ್ತೆ. ಇರಿ ಅತ್ತೆ, ನೀವು ಕೂಡ ಬನ್ರಿ. ನನಗ್ಯಾಕೆ ದೃಷ್ಟಿ? ನಾವು ಗಂಡ ಹೆಂಡತಿ, ಏನ್ ಮಾಡಿದ್ರು ಇಬ್ರಿಗೂ ಒಟ್ಟಿಗೆ ಮಾಡ್ಬೇಕು. ನೀನು ದೃಷ್ಟಿ ತೆಗೆಸ್ಕೊಳ್ಳೋ, ಒಳ್ಳೇದೇ ಅಲ್ವಾ? ಬನ್ನಿ, ಬಲ್ಗಾಲ್ ಒಳಗಿಟ್ಟು ಮನೆ ಒಳಗೆ ಹೋಗೋಣ. ನಾವೇನಾದ್ರೂ ಹೊಸದಾಗಿ ಮದುವೆ ಆಗಿರೋ ಜೋಡಿನಾ? ನಿನ್ನೆ ಅಷ್ಟೇ ಅಲ್ವಾ ಸರ್ ಹೊಸದಾಗಿ ಮತ್ತೆ ಮದುವೆ ಆದ್ರಿ? ನಾನೇ ಅಲ್ವಾ ಸರ್ ಮಂತ್ರ ಹೇಳಿದ್ದು? ಥ್ಯಾಂಕ್ಸ್ ನಾಣಿ ಅವ್ರೆ. ಬನ್ನಿ. ಇಷ್ಟು ದಿನ ಕೆಲಸದವಳು ಈ ಮನೆಯೆಲ್ಲ ತಿರ್ಗಾಡ್ತಿದ್ಲು. ಮನೆಗೆಲ್ಲ ಕ್ಲೀನ್ ಮಾಡಿಸಿ ಯಜಮಾನಿಯಾಗಿ ನಾನು ಇರ್ತೀನಿ. ಏನ್ ನೋಡ್ತೀಯಾ? ಮೇಲ್ ಹೋಗಿ ರೆಸ್ಟ್ ತಗೋ. ಆಲ್ರೆಡಿ ಮೇಲೆ ಗಂಗಾ ರೆಸ್ಟ್ ಇನ್ ಪೀಸ್ ಅಲ್ಲಿ ಇದ್ದಾಳೆ. ಮನೆಗ್ ಬರೋ ಹೊಸ ಸೊಸೆ ಮನೇಲಿ ದೀಪ ಹಚ್ಬೇಕಲ್ಲ? ನೀನು ಹೊಸ ಸೊಸೆ ಅಲ್ವಾ? ಮದುವೆ ಆಗಿ ವರ್ಷನೇ ಕಳೀತು. ನಿನ್ನೆ ಅಲ್ವೇನ್ರಿ ಮತ್ತೆ ಮದ್ವೆ ಮಾಡ್ಕೊಂಡಿದ್ದು? ದೀಪ ಹಚ್ಚಿದ್ರೆ ತಪ್ಪೇನಿದ್ಯೋ? ಹೌದಪ್ಪ, ದೀಪ ಹಚ್ಚೋದು ಶುಭ ಸೂಚನೆ. ದೀಪ, ವ್ರತ, ಪೂಜೆ ಅಂತ ಅವಳಿಗೆ ತುಂಬಾ ಕಷ್ಟ ಕೊಡ್ಬೇಡಿ. ಹೊಟ್ಟೆಲಿರೋ ಬೇಬಿಗೆ ಸುಸ್ತಾಗುತ್ತೆ. ತಾಯಿ ದೀಪ ಹಚ್ಚಿದ್ರೆ ಮಗುಗೆ ಏನಾಗುತ್ತೆ ಸರ್? ನೀವು ನಿಮ್ಮ ಓವರ್ ಆಕ್ಟಿಂಗು. ನೀನ್ ಸುಮ್ನಿರು ನಾಣಿ. ಆಫೀಸಿಗೆ ಕಾಲ್ ಮಾಡಿ ಅಲ್ಲೇನಾಗ್ತಿದೆ ಅಂತ ತಿಳ್ಕೊಳ್ಳೋಣ ಬಾ. ನಡೀರಿ. ನಡಿಯಮ್ಮ, ದೀಪ ಹಚ್ಚುವಂತೆ ಬಾ. ದೋಷ ಎಲ್ಲ ಕಳೆದು ಯಾವ ಥರ ಶಾಪನೂ ಕಷ್ಟನೂ ಬರ್ದೇ ಇರೋ ಹಾಗೆ ನೋಡ್ಕೊ ಅಂತ ದೇವ್ರನ್ನ ಬೇಡ್ಕೊಮ್ಮ. ಗಂಗಾ ಸಾವಿಂದ ಶಾಪ ಹೋಯ್ತು. ಅವಳನ್ನ ಕೊಂದಿರೋ ದೋಷನಾದ್ರೂ ಇದ್ರೆ ನನ್ನ ಕಡೆ ಬರ್ತಿದ್ದ ಹಾಗೆ ಮಾಡು ಸ್ವಾಮಿ. ನಿಂಗೆ ಬೇಕಾಗಿದ್ದೆಲ್ಲ ಕಾಣಿಕೆ ಕೊಡ್ತೀನಿ.
ಇನ್ನು ರೂಮ್ಗೆ ಹೋಗಿ ರೆಸ್ಟ್ ತಗೋಮ್ಮ, ಇಲ್ಲಾಂದ್ರೆ ಜೈ ಕೋಪ ಮಾಡ್ಕೋತಾನೆ. ಹುಷಾರಾಗಿರಮ್ಮ. ಹೇಗಿದೆ ನನ್ನ ಲ್ಯಾಂಡಿಂಗ್ ಅಂಕಲ್? ಗಂಗಾ ಟೇಕ್ ಆಫ್ ಅದ್ಭುತನಮ್ಮ. ಈ ಮನೇಲಿ ನಿನ್ ಲ್ಯಾಂಡಿಂಗ್ ಮಹಾದ್ಭುತನಮ್ಮ. ಕೆಲಸದವ್ರಿಗೆ ಹೇಳಿ ಮನೆ ಎಲ್ಲ ಕ್ಲೀನ್ ಮಾಡಿಸಿ ಅಂಕಲ್. ಆ ಕೆಲಸದವ್ರು ಓಡಾಡಿದ ಮನೆ ಅಲ್ವಾ? ಸದ್ಯ ನನ್ನ ಪೊರ್ಕೆ ಹಿಡ್ಕೊಂಡು ಗುಡ್ಸಿ ಅನ್ಲಿಲ್ಲ. ಆಯ್ತಮ್ಮ, ಮೊದ್ಲೇ ಶವ ಇತ್ತಿರೋ ಮನೆ ಅಲ್ವಾ, ಗೋಮೂತ್ರ ಅರಿಶಿನದ ನೀರನ್ನ ಮನೆ ತುಂಬ ಹಾಕಿ ಶುದ್ಧ ಮಾಡ್ತೀನಿ. ಆ ಫೋಟೋ ಯಾರ್ದು? ಅದು ನಿನ್ನೆವರೆಗೂ ಅದು ನಿನ್ ಫೋಟೋನೇನಮ್ಮ. ಈಗ ಗಂಗಾ ಸತ್ತು ಹೋದ್ಮೇಲೆ ಗಂಗಾ ಫೋಟೋ ಅಂದ್ಕೋಬೇಕಮ್ಮ. ಅಂದ್ಕೊಳ್ಳೋದಲ್ಲ, ಅಲ್ಲಿ ಅವಳ ಫೋಟೋನೇ ಇರಬೇಕು. ಇಬ್ರು ಒಂದೇ ತರ ಇದ್ದೀರಲ್ಲ, ಯಾರ್ ಫೋಟೋ ಆದ್ರೆ ಏನು, ಯಾರು ಗುರ್ತು ಹಿಡಿತಾರೆ? ನಾನ್ ಗುರ್ತು ಹಿಡಿತೀನಲ್ಲ. ನಾನು ಬದುಕಿದ್ದಾಗ, ಈ ಮನೇಲಿದ್ದಾಗ ನನ್ನ ಫೋಟೋ ಗೋಡಲ್ಲಿ ನೇತಾಡ್ಬೇಕಾ? ಅದಕ್ಕೆ ಕೈ ಮುಗಿಬೇಕಾ? ಸರಿನಮ್ಮ, ಫೋಟೋ ತೆಗಿತೀನಿ. ಈಗ್ಲೇ ಚೇಂಜ್ ಮಾಡಿ. ಈಗ್ಲಾ? ಅಮ್ಮ, ಈಗಿಂದೀಗ ಅಂದ್ರೆ? ಡೂ ವಾಟ್ ಐ ಸೇ. ಪಿಲ್ಲೋಸ್, ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್ ಎಲ್ಲ ನಂದೆ. ಈ ರೂಮಲ್ಲೇ ಜೈ ನನ್ ಸ್ವಂತ ಆಗ್ತಾನೆ, ನನ್ಗೆ ಸ್ವಂತ ಆಗ್ತಾನೆ.
ನನ್ನ ಗಂಡನ ಪಕ್ಕದಲ್ಲೇ ಈ ಸತ್ತೋಳ್ ಫೋಟೋ ಯಾಕೆ? ನೋ, ಇಲ್ಲಿ ಇವಳ ಮೆಮೊರೀಸ್ ಯಾವುದು ಇರೋ ಹಾಗಿಲ್ಲ.